ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಜನ್ಮದ ಮೈತ್ರಿ ಭಾಗ 27. ವಿರಾಟ್ ಅವಳು ಮಾಡುವುದನ್ನು ನೋಡುತ್ತಾ ನಗುತ್ತಾ ತನ್ನ ಎದೆಯ ಮೇಲೆ ಕೈಕಟ್ಟಿ ನಿಂತಿದ್ದ. ಅವಳಿಗೆ ಆ ಪುಸ್ತಕ ಎಟಕಿತ್ತು. ಅದಕ್ಕೆ ಕಾರಣ ವಿರಾಟ್ ಅವಳನ್ನು ಮೇಲಕ್ಕೆ ಎತ್ತಿ ಹಿಡಿದಿದ್ದ. ಅವಳದನ್ನು ನಿರೀಕ್ಷಿಸಿರಲಿಲ್ಲ. ಸಡನ್ನಾಗಿ ತಾನು ಮೇಲಕ್ಕೆ ಹೋದಾಗ ಅನಿರೀಕ್ಷಿತವಾಗಿ ಅವಳು ಬಾಗಿ ಅವನ ಕೊರಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಕೋಪ ಮಾಡ್ಕೋಬೇಡ್ವೆ, ನಿನ್ನ ಕೋಪ ತಣ್ಣಗಾಗಬೇಕು ಅಂದರೆ ಆಮೇಲೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಯಾವಾಗ ಹೋಗೋಣ ಹೇಳು ಎಂದು ಹೇಳುತ್ತಾ ಅವಳ ಕೆನ್ನೆಯನ್ನು ಮೃದುವಾಗಿ ನೇವರಿಸಿದ ವಿರಾಟ್. ಅಷ್ಟರಲ್ಲಿ ಮಾಲತಿ ಅಲ್ಲಿಗೆ ಬಂದಿದ್ದರಿಂದ ಅವಳು ದೂರ ಸರಿದು ನಿಂತಳು. ಅಮಿತಾ ಗೆಳತಿಯ ಮನೆಗೆಂದು ಹೋದವಳು. ಅಂದು ಮಧ್ಯಾಹ್ನ ಊಟಕ್ಕೆ ಇರಲಿಲ್ಲ. ಪದ್ಮಾ ಅವರು ಪ್ರಣವ್ಗೆ ಓದಲು ಹೇಳಿದ್ದರಲ್ಲ, ಅವನನ್ನು ಊಟಕ್ಕೆ ಕರೆಯಲೆಂದು ತಾವೇ ಹೋಗಲು ಕಾರಣವಿತ್ತು. ಅವನು ನಿಜವಾಗಿ ಓದುತ್ತಿದ್ದಾನಾ ಅಥವಾ ಓದುತ್ತಿದ್ದೇನೆಂದು ಸುಳ್ಳು ಹೇಳಿ ನಿದ್ದೆ ಮಾಡುತ್ತಿದ್ದಾನಾ ಎಂದು ಅವರು ತಿಳಿಯಬೇಕಾಗಿತ್ತು. ಊಟಕ್ಕೆ ಕುಳಿತಾಗ ಮಾಲತಿ ಮತ್ತು ವಿರಾಟ್ ಆಗ ತಾವು ನೋಡಿ ಬಂದ ಬಾಡಿಗೆ ಮನೆಯ ವಿಷಯದ ಬಗ್ಗೆ ಮಾತುಕತೆ ಮಾಡುತ್ತಿದ್ದರು. ಆ ಮನೆಯ ಓನರ್ ಒಬ್ಬರು ತಾತ. ಅಲ್ಲಿರೋದು ಅಜ್ಜಿ ಮತ್ತು ತಾತ ಇಬ್ಬರೇ. ಅವರ ಮಗ ದೊಡ್ಡವನಾಗುತ್ತಲೇ ರೆಕ್ಕೆ ಕಟ್ಟಿಕೊಂಡು ಫಾರಿನ್ಗೆ ಹಾರಿಬಿಟ್ಟ. ಪಾಪ ವಯಸ್ಸಾದ ದಂಪತಿಗಳಿಗೆ ಕೈಲಾಗುತ್ತಿಲ್ಲ. ಮಗನಿಗೆ ಅವರ ನೆನಪೇ ಇಲ್ಲ. ಅವರ ಬಳಿ ದುಡ್ಡು ಬೇಕಾದಷ್ಟಿದೆ, ಆದರೆ ತಮ್ಮವರು ಅಂತ ಯಾರೂ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದಾರೆ ಎಂದು ಮಾಲತಿಯವರು ಹೇಳಿದಾಗ ಅವರ ಮಾತನ್ನು ಕೇಳುತ್ತಾ ಕುಳಿತಿದ್ದ ಸ್ನಿಗ್ಧಾಳ ಕಿವಿ ನೆಟ್ಟಗಾಗಿ ಬಿಟ್ಟಿತ್ತು. ಅಮ್ಮ, ನಾವು ಆ ಮನೆಗೆ ಬಾಡಿಗೆಗೆ ಹೋದರೆ ನಂಗೂ ಅಜ್ಜಿ ತಾತ ಸಿಕ್ಕಿದ ಹಾಗಾಗುತ್ತೆ. ಅಮ್ಮ, ಆ ಮನೆಯೇ ಆಗಬಹುದು ನಮಗೆ. ನಾನು ಯಾಕಾದರೂ ಆಗ ನಿದ್ದೆ ಮಾಡಿಬಿಟ್ಟಿದ್ದೇನೋ. ನಾನೊಂದ್ಸಲ ಹೋಗಿ ನೋಡಿಕೊಂಡು ಅವರ ಹತ್ರ ಮಾತಾಡಿಕೊಂಡು ಬರೋಣ ಅಂತ ಈಗ ನನಗೆ ಆಸೆ ಆಗ್ತಾ ಇದೆ. ಹಾಗೆ ಹೇಳುವಾಗ ಅವಳ ಕಣ್ಣುಗಳಲ್ಲಿ ನಿರಾಸೆಯ ಛಾಯೆ ಕಾಣಿಸಿತು. ತಾನು ಕಳಕೊಂಡ ಅಜ್ಜಿ ತಾತನ ಪ್ರೀತಿಯನ್ನು ಅವಳು ಹುಡುಕುತ್ತಿದ್ದಾಳೆ ಎನಿಸಿತು ಮಾಲತಿಗೆ ಮತ್ತು ಪದ್ಮಾ ಅವರಿಗೆ. ತಮ್ಮ ಮಕ್ಕಳಿಗೆ ಎರಡು ಕಡೆ ಅಜ್ಜಿ ತಾತ ಇದ್ದಾರೆ, ಆದರೆ ಅವರಿಗೆ ಅಜ್ಜಿ ತಾತನ ಊರಿಗೆ ಹೋಗಲು ಆಸಕ್ತಿ ಇಲ್ಲ. ಆದರೆ ಈ ಹುಡುಗಿಗೆ ಇದ್ದರೂ ಅವರಿವರನ್ನು ಸೇರಿಸಿಕೊಳ್ಳುತ್ತಿಲ್ಲ. ತಮಗೆ ಸಿಗದಿರುವುದಕ್ಕೆ ಆಸೆ ಪಡುವುದು ಮನುಷ್ಯ ಸಹಜ ಗುಣವಲ್ಲವೇ ಎಂದು ಯೋಚಿಸಿ ಪದ್ಮಾ ಅವರು. ಆಗ ವಿರಾಟ್ ಹೇಳಿದ, ಅದಕ್ಕೆ ನೀನ್ಯಾಕೆ ಬೇಜಾರು ಮಾಡ್ತೀಯಾ? ನಾಳೆ ನಾನು ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಗಂತ ನಾವು ತಾತನ ಹತ್ರ ಮಾತಾಡಿ ಬಂದಿದ್ದೀವಿ. ವಿರಾಟ್ ಹೇಳಿದಾಗ ಒಮ್ಮೆಲೆ ಅವಳ ಕಣ್ಣುಗಳು ನಕ್ಷತ್ರದಂತೆ ಹೊಳೆಯುತ್ತಿದ್ದವು. ನಿಜವಾಗ್ಲೂ ನಾಳೆ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಅವನನ್ನು ಪ್ರಶ್ನಿಸಿದಳು. ನಿಜವಾಗ್ಲೂ ಕಣೆ, ಅವನು ಅವಳಿಗೆ ಉತ್ತರಿಸಿದ. ಅಜ್ಜಿ ತಾತ ಅಂದರೆ ನಿಂಗೆ ಅಷ್ಟು ಇಷ್ಟನಾ? ನಿನ್ನ ಮದುವೆಯಾಗೋ ಹುಡುಗನಿಗೆ ಅಜ್ಜಿ ತಾತ ಇಬ್ಬರೂ ಇರಬೇಕು ಅಂತ ಕಂಡೀಷನ್ ಹಾಕೋಕೆ ಹೇಳೋಣ ನಿಮ್ಮಪ್ಪನ ಹತ್ತಿರ. ನಗೆಯಾಡಿದರು ಪದ್ಮಾ. ಅವಳಿಗೆ ಅದು ಇಷ್ಟವಾಗಲಿಲ್ಲ. ಹೋಗಿ ಆಂಟಿ, ನಾನಿನ್ನೂ ತುಂಬ ಚಿಕ್ಕವಳು. ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿ ಒಂದು ಕೆಲಸ ಸಿಗೋ ತನಕ ನಾನು ಮದುವೆನೇ ಆಗಲ್ಲ. ಮಾತೆತ್ತಿದ್ರೆ ಮದುವೆ ಅಂತ ಹೇಳ್ತಾ ಇದ್ದೀರಾ? ಅದಕ್ಕಿನ್ನೂ ತುಂಬ ಸಮಯ ಇದೆ ಅಲ್ವೇನಮ್ಮ? ತಾಯಿ ತನ್ನ ಸಹಾಯಕ್ಕೆ ಬರಬಹುದೆಂಬ ಉದ್ದೇಶದಿಂದ ಕೇಳಿದಳು ಸ್ನಿಗ್ಧಾ. ಮಾಲತಿಯವರು ಬೇರೆಯದೇ ಯೋಚನೆಯಲ್ಲಿದ್ದರು. ಅವರ ಮನಸ್ಸು ತನ್ನ ತಂದೆ ತಾಯಿ ಅತ್ತೆ ಮಾವನ ಬಗ್ಗೆ ಯೋಚಿಸುತ್ತಿತ್ತು. ತಮಗೆ ಎಲ್ಲರೂ ಇದ್ದರೂ ತಾವು ಯಾರೂ ಇಲ್ಲದವರಂತೆ ಬದುಕಬೇಕಾಗಿ ಬಂದಿದ್ದಕ್ಕಾಗಿ ಅವರಿಗೆ ಬೇಸರವಿತ್ತು. ಮಗಳೀಗ ಕೇಳಿದ ಪ್ರಶ್ನೆ ಅವರ ಕಿವಿಗೆ ಬಿದ್ದಿರಲಿಲ್ಲ. ಆದ್ದರಿಂದ ಅವರು ಉತ್ತರಿಸಲಿಲ್ಲ. ಸಾಮಾನ್ಯವಾಗಿ ಮಕ್ಕಳು ಮಾಡಿದ ತಪ್ಪನ್ನು ಮೊಮ್ಮಕ್ಕಳಾದಾಗ ತಂದೆ ತಾಯಿ ಕ್ಷಮಿಸುತ್ತಾರೆ. ಆದರೆ ತಮ್ಮ ಹೆತ್ತವರಿಗೆ ಕರುಣೆ ಬಂದಿರಲಿಲ್ಲ. ಹಳೆಯ ನೆನಪುಗಳು ಅವರನ್ನು ಹಿಂಸಿಸುತ್ತಿದ್ದವು. ಅದೇ ಯೋಚನೆಯಲ್ಲಿದ್ದ ಮಾಲತಿಯವರ ಕಣ್ಣಂಚು ತೇವವಾಗಿದ್ದು ವಿರಾಟ್ ಗಮನಿಸಿದ್ದ. ಅವಳ ಸಹಾಯಕ್ಕೆ ಮಾಲತಿ ಅವರ ಬದಲಾಗಿ ಬಂದಿದ್ದು ವಿರಾಟ್. ಸುಮ್ಮನೆ ಅವಳನ್ನು ರೇಗಿಸಬೇಡಮ್ಮ. ನೀನೇ ಅಲ್ವಾ ನನ್ನ ಹತ್ರ ಹೇಳೋದು ಆ ಹುಡುಗಿ ಮಗು ಥರ ಇನ್ನೂ ಚಿಕ್ಕವಳು ಅಂತ. ಈಗ ಅಷ್ಟು ಬೇಗ ಬೆಳೆದು ದೊಡ್ಡವಳಾಗಿ ಬಿಟ್ಲಾ? ಅವನ ಈ ಪ್ರಶ್ನೆ ಪದ್ಮಾ ಅವರಿಗೆ ಕೂಡ ತೀರಾ ಅನಿರೀಕ್ಷಿತವಾಗಿತ್ತು. ಮಗ ಅವಳ ಪರ ವಹಿಸಿಕೊಂಡು ಮಾತಾಡಿಕೊಂಡು ಬರಬಹುದೆಂದು ಅವರು ಅಂದುಕೊಂಡಿರಲಿಲ್ಲ. ಸ್ನಿಗ್ಧಾ ಕೂಡ ಅವನ ಉತ್ತರ ಕೇಳಿ ತುಂಬ ಅಚ್ಚರಿಗೊಂಡಿದ್ದಳು. ಥ್ಯಾಂಕ್ಸ್, ನನ್ನ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅವನತ್ತ ಕೃತಜ್ಞತೆಯಿಂದ ನೋಡಿದಳು ಸ್ನಿಗ್ಧಾ. ಯು ಆರ್ ಆಲ್ವೇಸ್ ವೆಲ್ಕಮ್. ನನ್ನ ಸಪೋರ್ಟ್ ಯಾವಾಗಲೂ ನಿಮಗೆ ಇದ್ದೇ ಇರುತ್ತೆ. ಮಾತಿನ ಮಧ್ಯೆ ಊಟ ಸಾಗಿತ್ತು. ವೆಂಕಟೇಶ್ ಅವರು ಹಿಂದಿನ ದಿನವೇ ತಂದೆ ತಾಯಿಯನ್ನು ನೋಡಿ ಬರುವುದಾಗಿ ಹೇಳಿ ಅವರ ಹಳ್ಳಿಗೆ ಹೋಗಿದ್ದರು. ಮಧ್ಯಾಹ್ನ ಊಟವಾದ ಬಳಿಕ ಪದ್ಮಾ ಅವರು ಸ್ವಲ್ಪ ಹೊತ್ತು ಮಲಗಿ ನಿದ್ರಿಸುತ್ತಿದ್ದರು. ಸ್ನಿಗ್ಧಾ ಪ್ರಣವ್ನನ್ನು ಅರಸುತ್ತಾ ಹೊರಟಾಗ ಮಾಲತಿ ಅವರು ಅವಳನ್ನು ತಡೆದು ಹೇಳಿದರು, ಅವನಿಗೆ ಕಳೆದ ಸೆಮಿಸ್ಟರಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಆಂಟಿ ಆಗ ಬೈತಾ ಇದ್ರು. ನೀನು ಅವನ ಜೊತೆ ಹೋಗಿ ಹರಟೆ ಹೊಡೆಯೋಕೆ ಹೋಗಬೇಡ, ಅವನು ಓದಿಕೊಳ್ಳಲಿ. ಮಗಳಿಗೆ ತಿಳಿ ಹೇಳಿದರು ಮಾಲತಿ. ಅಮ್ಮ, ನೀನೀಗ ಮಧ್ಯಾಹ್ನ ಟಿವಿಲಿ ಸೀರಿಯಲ್ ನೋಡಿಕೊಂಡು ಕೂತ್ಕೋತೀಯ. ನನಗೆ ಒಬ್ಳಿಗೆ ಟೈಮ್ ಪಾಸ್ ಆಗಲ್ಲ. ನನಗೆ ಆ ಸೀರಿಯಲ್ ನೋಡೋಕೆ ಇಷ್ಟ ಇಲ್ಲ. ಯಾವುದಾದ್ರೂ ಕತೆ ಪುಸ್ತಕ ಇದೆಯಾ ಅಂತ ಆಂಟಿ ಹತ್ರ ಕೇಳ್ತೀನಿ ಎಂದು ಹೇಳುತ್ತಾ ಪದ್ಮಾ ಅವರನ್ನು ಅರಸುತ್ತಾ ಹೊರಟಳು ಸ್ನಿಗ್ಧಾ. ಪದ್ಮಾ ಅವರ ಬಳಿ, ಆಂಟಿ, ನಿಮ್ಮ ಮನೆಯಲ್ಲಿ ಡಿಟೆಕ್ಟಿವ್ ಅಥವಾ ಥ್ರಿಲ್ಲರ್ ಕತೆ ಪುಸ್ತಕ ಇದೆಯಾ? ಅಂತಹ ಪುಸ್ತಕಗಳು ನನ್ನ ಹತ್ರ ಇಲ್ಲಮ್ಮ.
ವೀರು ಹತ್ತಿರ ಇದೆ, ಅವನ ರೂಮಲ್ಲಿ ಇರಬಹುದು. ಅವಳಿಗುತ್ತರಿಸಿದರು ಪದ್ಮ. ಆಂಟಿ, ನಿಮ್ಮ ಮಗನಿಗೆ ಮೊದಲಿಂದಾನೂ ಅವರ ವಸ್ತುಗಳನ್ನು ಬೇರೆಯವರು ಮುಟ್ಟಿದ್ರೆ ಸರಿ ಬರಲ್ಲ ಅಲ್ವಾ? ಅದೆಲ್ಲ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಆಂಟಿ, ನಾನು ನಿಮ್ಮ ಮಗನ ಹತ್ರ ಪುಸ್ತಕ ಕೇಳೋದು, ಅವರು ಇಲ್ಲ ಅಂತ ಹೇಳೋದು ಕೇಳಿ ಅವಲಕ್ಷಣ ಅನ್ನಿಸುವ ಬದಲು ಕೇಳದೇ ಇರೋದೇ ವಾಸಿ. ಆಂಟಿ, ನಿಮ್ಮ ಮಗನ ಸಹವಾಸವೇ ಬೇಡ ನನಗೆ ಎಂದು ಹೇಳಿದಾಗ ಅವಳ ಹಿಂದಿನಿಂದ ಸ್ವರವೊಂದು ತೇಲಿ ಬಂದಿತ್ತು. ನಿಂಗೆ ಯಾರ ಸಹವಾಸ ಬೇಡ? ತನ್ನ ಹಿಂದಿನಿಂದ ಬಂದ ಸ್ವರ ಕೇಳಿ ಅವಳು ಬೆಚ್ಚಿ ಬಿದ್ದಿದ್ದಳು. ಅವನ ಬಗ್ಗೆ ಹೇಳಿದಾಗ ಪ್ರತ್ಯಕ್ಷವಾಗಿ ಬಿಟ್ಟಿದ್ದ ವಿರಾಟ್. ನಿಮ್ಗೆ 100 ವರ್ಷ ಆಯಸ್ಸು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡಳು ಸ್ನಿಗ್ಧ. ನಿನ್ನ ಸಹವಾಸನೇ ಬೇಡ ಅಂತ ಅವಳು ಹೇಳ್ತಾ ಇರೋದು. ಪ್ರಣವ್ ಓದ್ಕೊಳ್ಳಿ, ಮಾತಾಡೋಕೆ ಹೋಗಬೇಡ ಅಂತ ಮಾಲಾ ಆಂಟಿ ಅವಳ ಬಳಿ ಹೇಳಿದ್ರು. ನಾನೀಗ ಮಲಗಿ ನಿದ್ದೆ ಮಾಡ್ತೀನಿ. ಅವಳಿಗೆ ಸಮಯ ಹೋಗೋಲ್ವಂತೆ. ಯಾವುದಾದ್ರೂ ಕತೆ ಪುಸ್ತಕ ಬೇಕು ಅಂದ್ಲು. ನಿನ್ನ ಹತ್ರ ಕೇಳಿ ತಗೋ ಅಂದೆ. ಅದಕ್ಕೆ ಅವಳು ಹಾಗೆ ಹೇಳಿದ್ಲು. ಪದ್ಮ ಅವರು ಅವನಿಗೆ ಸನ್ನಿವೇಶವನ್ನು ವಿವರಿಸಿ ಹೇಳಿದರು. ನಿಂಗೆ ಯಾವ ಬುಕ್ ಬೇಕು ಅಂತ ಹೇಳು, ನೀನು ನನ್ನ ಜೊತೆ ನನ್ನ ರೂಮ್ಗೆ ಬಂದರೆ ಅದನ್ನು ಕೊಡಿಸ್ತೀನಿ. ಅವಳೀಗ ಪದ್ಮ ಅವರನ್ನು ನೋಡಲು, ಈಗ ಅವನೇ ಕೊಡ್ತೀನಿ ಅಂತ ಹೇಳಿ ಆಯ್ತಲ್ಲ, ಹೋಗಿ ತಗೊಂಡ್ಬಾ. ಅವರು ಸಮ್ಮತಿ ಸೂಚಿಸಿದರು. ಅವನಾಗ ಊಟ ಮಾಡುವಾಗ ತನ್ನ ಸೆಲ್ಫೋನನ್ನು ಕೆಳಗೆ ಬಿಟ್ಟು ಹೋಗಿದ್ದ. ಅದನ್ನು ತೆಗೆದುಕೊಂಡು ಹೋಗಲೆಂದು ಬಂದವನು ತನ್ನ ಸೆಲ್ಫೋನ್ನೊಂದಿಗೆ ಮತ್ತೆ ಮಹಡಿ ಏರಿದ್ದ. ಆಂಟಿ, ಹಾಗಾದರೆ ನಾನು ಅವರ ಹತ್ತಿರ ಬುಕ್ ಇಸ್ಕೊಂಡು ಬರ್ತೀನಿ ಎಂದು ಅವನ ಹಿಂದೆ ಉತ್ಸಾಹದಿಂದ ಹೊರಟಿದ್ದಳು ಸ್ನಿಗ್ಧ. ಅವಳು ರೂಮಿಗೆ ಬರುತ್ತಿದ್ದಂತೆಯೇ ಅವನು ತನ್ನ ಬುಕ್ ಶೆಲ್ಫಿನಿಂದ ಅವಳಿಗೆ ಬೇಕಾದ ಪುಸ್ತಕಗಳನ್ನು ಆಯ್ಕೆ ಮಾಡಲು ಹೇಳಿದ್ದ. ಐ ಲೈಕ್ ಇಟ್. ನಿಮ್ಮ ಹತ್ರ ಇಷ್ಟೊಂದು ಕತೆ ಪುಸ್ತಕಗಳಿವೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮಗೂ ಡಿಟೆಕ್ಟಿವ್ ಸ್ಟೋರಿ ಅಂದರೆ ಇಷ್ಟನಾ? ಅವಳು ಆಸೆಪಟ್ಟ ಪುಸ್ತಕ ಸಿಕ್ಕಿದ್ದಕ್ಕೆ ಅವಳ ಕಣ್ಣಲ್ಲಿ ಸಂತೋಷ ಮಿನುಗಿತು. ಅವನ ಬಳಿ ಇದ್ದ ಒಳ್ಳೆಯ ಪುಸ್ತಕಗಳನ್ನು ಆರಿಸಿ ಅವಳಿಗೆ ಕೊಟ್ಟಾಗ ಅವಳ ಮೃದುವಾದ ಕೈಗೆ ಅವನ ಒರಟು ಬೆರಳುಗಳ ಸ್ಪರ್ಶವಾಗಿತ್ತು. ಒಂದು ಕ್ಷಣ ಅವಳು ಅವನ ಮುಖ ನೋಡಿದಳು. ಅವನ ದೃಷ್ಟಿ ಅವಳ ಅರಳಿದ ಮುಖದತ್ತ ಇತ್ತು. ನಿಂಗೆ ಬುಕ್ಸ್ ಅಂದರೆ ಅಷ್ಟೊಂದು ಇಷ್ಟ ಅಂದರೆ ನಿಂಗೆ ನಾನು ಈ ಪುಸ್ತಕಗಳನ್ನು ಪ್ರೆಸೆಂಟ್ ಮಾಡ್ತೀನಿ. ಅವನು ಹೇಳಿದಾಗ ಅವಳಿಗೆ ಆ ಆಸೆ ಇರಲಿಲ್ಲ. ನನಗೆ ಅಷ್ಟೊಂದು ದುರಾಸೆ ಏನೂ ಇಲ್ಲ. ಓದಿ ರಿಟರ್ನ್ ಕೊಡ್ತೀನಿ. ಸ್ನಿಗ್ಧ ಸಂಕೋಚದಿಂದಲೇ ಅವನಿಗೆ ಉತ್ತರಿಸಿದಳು. ಅವಳು 2 ಪುಸ್ತಕಗಳನ್ನು ಕೈಗೆತ್ತಿಕೊಂಡು ಅಲ್ಲೇ ಇದ್ದ ಟೇಬಲ್ನ ಮೇಲೆ ಇಟ್ಟಳು. ಮೇಲಿನ ಶೆಲ್ಫ್ನಲ್ಲೂ ಪುಸ್ತಕಗಳಿದ್ದವು. ಅದನ್ನು ತೆಗೆದುಕೊಳ್ಳಲೆಂದು ಅವಳು ಮೆಟ್ಟುಗಾಲಿಟ್ಟು ನೋಡಿದರೂ ಅವಳಿಗೆ ಎಟಕುತ್ತಿರಲಿಲ್ಲ. 2 ಬಾರಿ ಪ್ರಯತ್ನಪಟ್ಟರೂ ಪುಸ್ತಕ ಸಿಗಲಿಲ್ಲ. ವಿರಾಟ್ ಅವಳು ಮಾಡುವುದನ್ನು ನೋಡುತ್ತಾ ನಗುತ್ತಾ ತನ್ನ ಎದೆಯ ಮೇಲೆ ಕೈಕಟ್ಟಿ ದೂರದಲ್ಲಿ ನಿಂತಿದ್ದ. ಅವಳು ತನ್ನ ಸಹಾಯ ಕೇಳುವಳೇನೋ ಎಂದು ಅಂದುಕೊಂಡಿದ್ದ. ಆದರೆ ಅವಳು ಅವನ ಸಹಾಯ ಅಪೇಕ್ಷಿಸಲಿಲ್ಲ. 2 ಬಾರಿ ಪ್ರಯತ್ನಪಟ್ಟು ಪುಸ್ತಕ ಸಿಗಲಿಲ್ಲವಲ್ಲ. 3ನೇ ಬಾರಿ ಪ್ರಯತ್ನಿಸಿದಾಗ ಅವಳಿಗೆ ಆ ಪುಸ್ತಕ ಎಟಕಿತ್ತು. ಅದಕ್ಕೆ ಕಾರಣ ವಿರಾಟ್ ಅವಳನ್ನು ಮೇಲಕ್ಕೆ ಎತ್ತಿ ಹಿಡಿದಿದ್ದ. ಅವಳದನ್ನು ನಿರೀಕ್ಷಿಸಿರಲಿಲ್ಲ. ಸಡನ್ನಾಗಿ ತಾನು ಮೇಲಕ್ಕೆ ಹೋದಾಗ ಅನಿರೀಕ್ಷಿತ ಘಟನೆಯಿಂದಾಗಿ ಅವಳು ಸ್ವಲ್ಪ ಮಟ್ಟಿನ ಆಘಾತಕ್ಕೆ ಒಳಗಾಗಿದ್ದಳು. ಅವನು ಅನಾಮತ್ತಾಗಿ ಅವಳ ಕಾಲು ಹಿಡಿದು ಮೇಲಕ್ಕೆ ಎತ್ತಿದ್ದನಲ್ಲ, ಎಲ್ಲಾದರೂ ಬಿದ್ದು ಬಿಟ್ಟರೆ? ಅವಳಿಗೆ ಭಯವಾಯಿತು. ಅವಳು ಬಾಗಿ ಗಟ್ಟಿಯಾಗಿ ಅವನ ಕೊರಳನ್ನು ತಬ್ಬಿ ಹಿಡಿದುಕೊಂಡಳು. ಅವಳ ವರ್ತನೆಯಿಂದ ಅವನಿಗೆ ನಗು ಉಕ್ಕಿ ಬಂದಿತ್ತು. ಅವನು ಮೀಸೆಯಡಿಯಲ್ಲಿಯೇ ನಗುತ್ತಾ, ನೋಡೀಗ ನಿಂಗೆ ಪುಸ್ತಕ ಸಿಗುತ್ತಾ ಅಂತ ಕೇಳಿದಾಗ ಅವಳು ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ನಡುಗುತ್ತಿದ್ದಳು. ಒಂದು ಕ್ಷಣ ಅವಳಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಬಳಿಕ, ಅಬ್ಬಾ, ಒಂದು ಕ್ಷಣ ನನಗೆ ಅದೆಷ್ಟು ಭಯ ಆಯಿತು ಗೊತ್ತಾ, ಹೀಗ ಮಾಡೋದು ಮುನಿಸಿನಿಂದ ಹೇಳಿದಳು. ಅವನು ಅವಳಿಗಿಂತ ಹೈಟ್ ಇದ್ದ. ಅವನಿಗೆ ಆ ಪುಸ್ತಕವನ್ನು ಆರಾಮವಾಗಿ ತೆಗೆದುಕೊಡಲು ಸಾಧ್ಯವಿತ್ತು. ಅದನ್ನು ತೆಗೆದುಕೊಡುವ ಬದಲು ಅವನೇ ಅವಳನ್ನು ಎತ್ತಿ ಹಿಡಿದುಕೊಂಡಿದ್ದ. ಭಯ ಆಯ್ತೇನೆ ಹುಡುಗಿ? ನಾನು ನಿನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ, ಬಿದ್ದು ಹೋಗಲ್ಲ. ಮೇಲಿರೋ ಪುಸ್ತಕಕ್ಕಾಗಿ ನೀನು ತುಂಬ ಕಷ್ಟಪಡ್ತಾ ಇದೆಯಲ್ಲ, ನಿಂಗೆ ಸಹಾಯ ಆಗಲಿ ಅಂತ ನಿನ್ನ ಎತ್ಕೊಂಡೆ ಅಷ್ಟೇ. ಈಗ ನಿಂಗೆ ಅಲ್ಲಿರೋ ಪುಸ್ತಕಗಳು ಸಿಗುತ್ತಾ ನೋಡು ಎಂದು ಹೇಳಿದ ವಿರಾಟ್. ಸ್ವಲ್ಪ ಸುಧಾರಿಸಿಕೊಂಡ ಬಳಿಕ ಅವಳು ಹೇಳಿದಳು, ನನಗೆ ಸಹಾಯ ಮಾಡೋ ಉದ್ದೇಶ ಇದ್ದರೆ ಆ ಪುಸ್ತಕಗಳನ್ನು ನಿಮಗೆ ತೆಗೆದುಕೊಡ್ಬಹುದಾಗಿತ್ತು. ನನಗೆ ಹೀಗೆ ಶಾಕ್ ಕೊಡುವ ಅವಶ್ಯಕತೆ ಇರಲಿಲ್ಲ. ಈಗ ನನಗೆ ಬೇಕಿರುವ ಪುಸ್ತಕಗಳನ್ನು ತಗೊಂಡಿದ್ದೀನಿ. ನಾನು 52 kg ತೂಕ ಇದ್ದೀನಿ. ಕೆಳಗೆ ಇಳಿಸಿ, ಇಲ್ಲಾಂದರೆ ನಿಮಗೆ ಕೈ ನೋವು ಬರುತ್ತೆ ಅಷ್ಟೇ. ಅವಳು ಅವನ ಮೇಲೆ ನಸು ಮುನಿಸು ತೋರಿ ಹೇಳಿದಳು. ಈಗ ಅವಳ ಒಂದು ಕೈಯಲ್ಲಿ ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಇನ್ನೊಂದು ಕೈಯಲ್ಲಿ 2 ಪುಸ್ತಕಗಳಿದ್ದವು. ನೀನು ಆವತ್ತಿಗೂ ಇವತ್ತಿಗೂ ಎಷ್ಟು ಭಾರ ಕಡಿಮೆಯಾಗಿದ್ದೀಯಾ ಅಂತ ನೋಡ್ತಾ ಇದ್ದೀನಿ. ವಿರಾಟ್ ಅಂದಿನ ಘಟನೆಯನ್ನು ನೆನಪಿಸಿಕೊಂಡು ಹೇಳಿದ. ಅವಳಿಗೂ ಅಂದಿನ ಘಟನೆ ನೆನಪಾಗಿ ಅವಳ ತುಟಿಯಂಚಿನಲ್ಲಿ ನಸುನಗು ಅರಳಿತು. ಅಂದು ಅವಳನ್ನು ಹೆಗಲ ಮೇಲೆ ಕೂರಿಸಿಕೊಂಡಿದ್ದ ಆ ಹಳೆಯ ನೆನಪು ಮನಸ್ಸಿಗೆ ಮುದ ನೀಡಿತು. ಹೌದು, ಇದು ಅವನು 2ನೇ ಬಾರಿ ಅವಳನ್ನು ಎತ್ತಿಕೊಳ್ಳುತ್ತಿರುವುದು. 2 ಬಾರಿಯೂ ಅವನು ಬೇಕೆಂದೇ ಎತ್ತಿಕೊಂಡಿದ್ದಲ್ಲ.
ಅವಳಿಗೆ ಸಹಾಯ ಮಾಡುವ ಉದ್ದೇಶದಿಂದಲೇ ಎತ್ತಿಕೊಂಡಿದ್ದಾನೆ. ಮೊದಲ ಬಾರಿ ಅವಳು ಅವನ ಬಳಿ ಸಹಾಯ ಯಾಚಿಸಿದ್ದಳು. ಈ ಬಾರಿ ಅವಳ ಕಷ್ಟವನ್ನು ಅವನಾಗಿಯೇ ಅರಿತು ಸಹಾಯ ಮಾಡಿದ್ದ. ನೀನೀಗ 52 kg ಅಲ್ಲ, 2 kg ಕಡಿಮೆ ಆಗಿದ್ದೀ ಅನ್ಸುತ್ತೆ. ವಿರಾಟ್ ಹೇಳಿದಾಗ, ಹೌದಾ, ಅದು ಹೇಗೆ ಗೊತ್ತಾಯಿತು? ಅವಳು ಅತ್ಯಾಶ್ಚರ್ಯದಿಂದ ಅವನನ್ನು ಪ್ರಶ್ನಿಸಲು ಅವನು ಅವಳನ್ನು ಕೆಳಗಿಳಿಸುತ್ತಾ ಹೇಳಿದ, ನೀನು ಹುಬ್ಬಳ್ಳಿಗೆ ಹೋದ್ಮೇಲೆ ಸರಿಯಾಗಿ ಊಟ ತಿಂಡಿ ಏನೂ ಮಾಡಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಬಿಟ್ಟು ಹೋಗಿದ್ರಿಂದ ನಿಂಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ನಾನು ಹೇಳ್ತಾ ಇರೋದು ಸರಿ ತಾನೇ? ನಿಜ ಹೇಳು, ಒಂದು ದಿನಾನೂ ನಿಂಗೆ ನನ್ನ ನೆನಪು ಕಾಡ್ತಿರ್ಲಿಲ್ವಾ? ವಿರಾಟ್ ಈಗ ಅವಳ ಎದುರು ನಿಂತು ಅವಳ ಕಣ್ಣಲ್ಲಿ ಕಣ್ಣನ್ನಿಟ್ಟು ಪ್ರಶ್ನಿಸಿದ್ದ. ಸತ್ಯ ಹೇಳಿ ಸಿಕ್ಕಿಹಾಕಿಕೊಳ್ಳುವ ಮನಸ್ಸಿಲ್ಲ ಹುಡುಗಿಗೆ. ಆದ್ದರಿಂದ ನೀವು ನನ್ನ ಪ್ರಶ್ನೆ ಕೇಳಬಹುದು, ಆದರೆ ನಾನು ಉತ್ತರ ಹೇಳಲೇಬೇಕು ಅಂತ ರೂಲ್ಸ್ ಏನೂ ಇಲ್ವಲ್ಲ. ತುಂಟತನದಿಂದ ಅವನನ್ನೇ ನೋಡುತ್ತಾ ಉತ್ತರಿಸಿದ್ದಳು ಸ್ನಿಗ್ಧ. ನನ್ನ ಪ್ರಶ್ನೆಗೆ ಉತ್ತರ ಸಿಗದೆ ನಾನು ನಿನ್ನನ್ನು ಬಿಡಬೇಕು ಅಂತ ಕೂಡ ರೂಲ್ಸ್ ಇಲ್ಲ ಎಂದು ಅವಳು ಹೇಳಿದ ದಾಟಿಯಲ್ಲೇ ಹೇಳಿ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ ವಿರಾಟ್. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.